ಶಿವು, ಶಿವಣ್ಣ, ಏನ್ ಮಾಡ್ತಿದ್ಯೋ? ಅಯ್ಯೋ, ಏನ್ ಮಾಡಮ್ ಬನ್ನಿ ಗೌಡ್ರೆ. ನಂದಿನ್ನೇನು ಮಾಮೂಲಿ ಇದ್ದ ಐತಲ್ಲ ಕೆಲ್ಸ. ಸುಮ್ನೆ ಕುಂತಿದ್ದಕ್ಕಂಬ ಬನ್ನಿ. ಇದ್ಯಾಕ್ ಗೌಡ್ರೆ, ಬೈಕ್ ಬೇರೆ ತಗೊಂಬಂದ್ಬಿಟ್ಟಿದ್ದೀರಾ? ಅಯ್ಯೋ ಹೂ ಕಮ್ಮಗ, ಸಂಜೆ ಕಡೆಯಿಂದ ಆ ದೊಡ್ಡಜ್ನು ಆ ಮೂರ್ತಣ್ಣು ಒಂಚೂರು ಕೇರ್ಪೇಟೆ ಕಡೆಗೆ ಹೋಗ್ಬರೋಣ ಅಂದಿದ್ರು. ಅದಕ್ಕೆ ಬಂದಕ್ಕಮ್ಮಗ ಬೈಕ್ ತಗೊಂಡತ್ತಾಗಿ. ಅವ್ರನ್ನೆಲ್ಲಿ ಬೈಕ್ ತಂದಾರು ಅಂತ ಹೇಳಿ ನಾನೇ ತಗೊಂಬಂದೆ ಅತ್ತಾಗಿ. ಓ, ಇದ್ಯಾಕ್ ಗೌಡ್ರೆ ಹಿಂಗ್ ಕೇಳ್ತೀನಿ ಅಂತ ಬೈಕಬೇಡಿ. ಇಷ್ಟೊತ್ನಲ್ಲಿ ಹೋಗ್ತಿರಲ್ಲ ಕೇರ್ಪೇಟೆ ಕಡೆಗೆ, ಏನ್ ಸಮಾಚಾರ? ಅಯ್ಯೋ ಏನು ಇಲ್ಕಮ್ಮಗ, ನಮ್ಗೂ ಮಂತ ಕುತ್ಕೊಂಡು ಬೇಜಾರಾಗ್ತಿತ್ತಲ್ಲ, ಅದಕ್ಕೆ ಹಿಂಗೆ ಸುಮ್ನೆ ಹೋಗ್ ಬರೋಣ ಅತ್ತಾಗಿ ಅಂತ ಹೇಳಿ ಹೊರಟಿದ್ದಕ್ಕಮ್ಮಗ. ನೀವು ದೊಡ್ಡಜ್ನು ಏನು ಸುಮ್ನೆ ಹಿಂಗೆ ಏನು ಕೆಲಸ ಕಾರ್ಯ ಇಲ್ದಂಗೆ ಹೋಗಂಗಿಲ್ವಲ್ಲ ಗೌಡ್ರೆ ಆ ಕಡೆಗೆ? ಏನೋ ಐತೆ ಅದಕ್ಕೆ ಹೋಗ್ತಿರೋದ್ ನೀವು? ಅಯ್ಯೋ, ಏನ್ ಕೆಲಸ ಕಾರ್ಯ ಇದ್ದದ ಮಗ ಇಷ್ಟೊತ್ನಲ್ಲಿ. ಇದು ದೊಡ್ಡಜ್ಜಿ ಇತ್ತಲ್ಲ, ಅದು ಅಜ್ಜಂದು ಬಾಯಿ ಸರಿ ಇಲ್ಲ. ಬನ್ನಿ ಗೌಡ್ರೆ, ಒಂಚೂರು ಹೋಗಿ ಕೇರ್ಪೇಟೆ ಕಡೆಗೆ. ಅಲ್ಲೆಲ್ಲೋ ಯಾವ್ದೋ ಒಂದು ಅಂಗಡಿಲಿ ಒಳ್ಳೆ ಮಟನ್ ಚಾಕ್ನಾನು ಮತ್ತೆ ಒಳ್ಳೆ ತವಾ ಫ್ರೈ ಎಲ್ಲ ಮಾಡ್ತಾರಂತೆ ಕಮ್ಮಗ. ಅದನ್ನ ಹೋಗಿ ತಿನ್ಕೊಂಬರಂ ಬನ್ನಿ ಅಂತ ಹೇಳಿ ಹೊರಟಿದ್ರು. ಈ ಬೇಗ ಹೋಗ್ ಬರೋಣ ಅಂತ ಹೇಳಿ ನೋಡ್ಮಗ, ಈ ದೊಡ್ಡಜ್ಜಿನೂ ಬಂದೇ ಇಲ್ಲ. ಈ ಮೂರ್ ತಪ್ಪನು ಹಂಗೆ ಅಪ್ಪ. ಏನ್ ಲೇಟ್ ಮಾಡ್ಕೊಂಡು ಹೋದ್ರೆ ಕತ್ಲೆ ಬೇರೆ ಕಣೋ, ಸರಿಯಾಗಿ ಕಣ್ಗಿಣ್ ಕಾಣಲ್ಲ ಅಂತ ಹೇಳಿ ಬೇರೆ ಭಯ ನನಗೆ. ನೋಡಿರಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಇವ್ರು. ಅಯ್ಯೋ ಬತ್ತಾರ ಬನ್ನಿ ಗೌಡ್ರ, ಇನ್ನೇನು ಬತ್ತಾರ ಬನ್ನಿ. ಅವರು ಹಾಲ್ಗಿಲ್ ಕರೆದು ಹಾಕ್ಬಿಟ್ಟು ಬರ್ಬೇಕಲ್ಲ ದೊಡ್ಡಜ್ಜ, ಹಂಗಾಗಿ ಒಂಚೂರು ಲೇಟ್ ಆಗಿರ್ಬೇಕು. ಬನ್ನಿ ಬರ್ತಾರೆ. ಟೀಗಿ ಕೊಡೋಣ ಗೌಡ್ರೆ? ಅಯ್ಯೋ ಟೀ ಏನ್ ಬೇಡಕ್ಕಮ್ಮಗ, ಟೀ ಕುಡ್ದು ಯಾಕೋ ಒಂಥರ ಗ್ಯಾಸ್ಟ್ರಿಕ್ ಆದಂಗ ಆಗ್ಬಿಟ್ಟಿದೆ ಕಣೋ. ಅಯ್ಯೋ ವಯಸ್ಸಾದಂಗೆ ಏನ್ ಕುಡ್ದು ಏನ್ ತಿಂದು ಏನು ಅರ್ಗಿಸ್ಕೊಳಕ್ ಆಲ್ ಕಣೋ, ಹಂಗಾಗ್ಬಿಟ್ಟಿದೆ ಅತ್ತಾಗಿ. ಅಯ್ಯೋ ವಯಸ್ಸಾತ ಹಂಗೆಕಂತ ಅಳಿಗೌಡ್ರೆ, ನೀವು ತಾನೇ ಇನ್ನೇನ್ ಮಾಡಿದಿರಾ? ಸರಿ ಆಯ್ತು. ಹಂಗೆ ಬರ್ಬೇಕಾರೆ ನನಗೂ ಏನಾರ ಒಂಚೂರು ತಗೊಂಬತ್ತೀರಾ? ಸರಿ ಆಯ್ತು ಕಂತ ಮಗ. ಏನ್ ಬೇಕು ಹೇಳು, ಏನ್ ತಂದು ಕೊಡೋಣ ನಿಂಗೆ? ಅಯ್ಯೋ ಗೌಡ್ರೆ ಮರಿಬೇಡಿ, ನನಗೆ ಲಿವರು ಮತ್ತೆ ಗುಂಡ್ಕಾಯಿ ಆರ್ಟು ಇವೆಲ್ಲ ಹಾಕಿ ಮಾಡಿರ್ತಾರಲ್ಲ ಚಾಕ್ನ, ಅದು ಒಳ್ಳೆ ತವದ ಮೇಲೆ ಸುಡ್ತಿರ್ತಾರೆ. ಅದನ್ನ ತಗೊಂಬಂದ್ಬಿಡಿ, ಒಳ್ಳೆ ರುಚಿಯಾಗಿರುತ್ತೆ ಗೌಡ್ರೆ. ಅಲ್ಲಿ ಕೆ ಆರ್ ಪೇಟೆ ಸರ್ಕಲ್ ಅಲ್ಲಿ ಒಂದು ಹೋಟ್ಲಿ ತಗೊಡ್ರೆ, ಪ್ರಕಾಶ್ ಅಣ್ಣಂದು ಹೋಟ್ಲು ಅಂತ. ಆ ಹೋಟ್ಲು ಹೋಗಿ ಒಳ್ಳೆ ಟೇಸ್ಟ್ ಆಗಿ ಕೊಡ್ತಾನೆ, ಒಳ್ಳೆ ರುಚಿಯಾಗಿರ್ತಕ್ಕಂಗೌಡ್ರೆ. ಅಲ್ಲಿ ಜಾಸ್ತಿ ಜನ ಇರೋದು. ಅಯ್ಯೋ ನನಗೂ ಗೊತ್ತಿಲ್ಲ ಮಗ, ನಾನು ಹೋಗಿ ಅಪಾರ ದಿನ ಆಯ್ತಲ್ಲ ಕಡಿಕೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಈ ದೊಡ್ಡಜ್ಜಿರೋದು ಬನ್ನಿ ಗೌಡ್ರೆ, ನಾನು ನೋಡಿದೀನಿ, ಹೋಗಿ ತಿನ್ಕೊಂಬರೋಣ ಅಂತ ಹೇಳಿರು, ಅದಕ್ಕೆ ಬಂದೆ ಕಮ್ಮಗ. ಅಲ್ಲೇ ಟೈಮು 6 ಕಾಲ ಆಗ್ತಾ ಬಂದು ಕಮ್ಮಗ. ಬೇಗ ಹೋಗಿ ಬೇಗ ಬಂದ್ಬಿಡೋಣ, ಈ ಮಳೆ ಗಾಳಿ ಬೇರೆ ಎದಳುತ್ತೆ ಅಂತ ಹೇಳಿರುವೆ. ಈ ವಜ್ಜ ನೋಡ್ಮಗ ಹೇಳ್ದಂಗೆ ಲೇಟ್ ಆಗಿ ಬರ್ತೈತೆ. ಇನ್ನೂ ಬರ್ಲಿರಪ್ಪ ಇಷ್ಟೊತ್ತಾದ್ರೆ. ಇನ್ನು ಏನ್ ಮಾಡ್ತೀರ ನೀವು ವಜ್ಜ ಮಂತವ? ಇವಳೆ ಜಯಮ್ಮ ಏನ್ ಮಾಡ್ತಿದ್ದೀ? ಬಾರ ಇಲ್ಲೊಂಚೂರು. ಅಯ್ಯೋ ಈ ವಜ್ಜಂದೊಂಥರ ತಗಿ, ಇನ್ನು ಮನೆ ಒಳಗ್ ಬಂದೇ ಇಲ್ಲ. ಹಾಲಾಕ್ಬಿಟ್ಟು ಅಲ್ಲಿಂದ ಕೂಕೊಂಡ್ ಬರ್ತೈತೆ. ಈ ವಜ್ಜ ಏನಾಯ್ತಂತ ಕಾಣೋಣ. ಇದ್ಯಾಕಜ ಹಿಂಗ್ ಕೂಗ್ತಿದ್ಯಲ್ಲ, ಯಾಕೆ? ಅಯ್ಯೋ ಎಲ್ಲ ನಿನಗೆ ಅಲ್ಲೇ ಹೇಳ್ಬೇಕೇನಿ, ಬಾರ ಇಲ್ಲೊಂಚೂರು. ಅಯ್ಯೋ ಬತಾ ಇದ್ದೀನ್ ತಡಿಯಜ, ಅದ್ ಯಾಕಂಗ್ ಕೂಗಾಡ್ತಿದ್ಯಾ? ಬಂದೆ ತಡಿ. ವಜ್ಜೊಂದ ತಗಿ, ಏನ್ ಬರೋವರೆಗೂ ಸಮಾಧಾನ ತಾಣಲ್ಲ. ಏನ್ ಕೂಗಿದ ತಕ್ಷಣ ಇಲ್ಲೇ ಇದ್ಬಿಡ್ತೀವೇನೋ ಪಕ್ಕದಲ್ಲಿ ಏನಂಗ್ ಆಡುತ್ತ ತಗಿ. ಇದ್ಯಾಕಜ ಇದ್ಯಾಕೆ ಅಲ್ಲಿಂದಾನೆ ಅಷ್ಟೊಂದ್ ಜೋರಾಗಿ ಕೂಕೊಂಬತ್ತಿದ್ಯಲ್ಲ, ಯಾಕೆ ಏನಾಯ್ತು? ಅಯ್ಯೋ ಏನು ಇಲ್ಲಕ್ಕಂಬ ಬಾರ ಇಲ್ಲಿ. ನಾನು ಗೌಡ್ರು ಮೂರ್ತಣ್ಣು ಒಂಚೂರು ಕೇರ್ಪೇಟೆ ಕಡೆಗೆ ಹೋಗ್ಬತ್ತೀವಿ. ತಗೋ ಹಾಲಿನ ಕ್ಯಾನು, ಹಂಗೆ ಹಾಲಿನ ಚೀಟಿ ಇಟ್ಬಿಟ್ಟು ಕ್ಯಾನ್ ಒಂಚೂರು ತೊಳ್ದಿಟ್ಬಿಡು. ಇಷ್ಟೊತ್ನಲ್ಲಿ ಏನ್ ಕೆಲಸ ಇದೆ ನಿಮ್ಗೆ ಕೇರ್ಪೇಟೆಯಲ್ಲಿ? ಯಾಕೆ ಹೊಟ್ಟಿದ್ದೀರಾ ಈಗ ಇಷ್ಟೊತ್ನಲ್ಲಿ, ಈ ಕತ್ಲೆ ಟೈಮಲ್ಲಿ? ಅಲ್ಲಿ 6:30 ಆಗ್ತಾ ಬಂತು ಟೈಮು. ನೀವು ಹೋಗಿ ಬರೋದು ಯಾವಾಗ? ಲೇಟ್ ಆಗಲ್ವಾ? ಅಯ್ಯೋ ಎಷ್ಟೊತ್ತಾತ್ತೆ ಬಾರಿ, ಗೌಡ್ರು ಬೈಕ್ ತತ್ತಿ ಒಂದಿದ್ರು, ಬೈಕಲ್ಲಿ ಹೋಗಿ ಬರ್ತೀವಿ ಬಾ, ಬಿರ್ನೆ ಹೋಗಿ ಬಿರ್ನೆ ಬರ್ತೀವಿ. ಗೌಡ್ರು ನೀವು ಮೂರ್ತಣ್ಣೆಲ್ಲ ಹೊಟ್ಟಿದ್ದೀರಾ ಅಂದ್ರೆ ಸುಮ್ನೆ ಹೋಗಂಗಿಲ್ವಲ್ಲ ಯಾಕೆ? ಏನ್ ಸಮಾಚಾರ? ಏನೋ ಕೆಲ್ಸ ಇರೋದಕ್ಕೆ ಹೋಗ್ತಿರೋದ್ ನೀವು? ಅಯ್ಯೋ ಅಂತ ಏನ್ ದೊಡ್ಡ ಕೆಲ್ಸ ಇಲ್ಲಕ್ಕಂಬ ಬಾರಿ. ಗೌಡ್ರು ಯಾಕೋ ಸುಮ್ನೆ ಹೋಗ್ ಬರಂಗ್ ಕಣಜ, ಬಿರ್ನೆ ಬಂದ್ಬಿಡು, ಹಾಲಾಕ್ಬಿಟ್ಟು ಅಲ್ಲಿ ಶಿವಪ್ಪನ ಅಂಗಡಿ ತವಿರ್ತೀನಿ, ಅಲ್ಲಿಗೆ ಬಂದ್ಬಿಡು ಅಂದಿದ್ರು. ಅದಕ್ಕೆ ಬಾರಿ. ಸರಿ ಹೋಗ್ ಬರ್ತೀನಿ, ತಗೋ ಕ್ಯಾನು. ಹಂಗೆ ಬರ್ಬೇಕಾರೆ ಏನಾರ ಒಂಚೂರು ತಾಂಬಾರಜ, ಬಾಯಿ ಕಟ್ಟಂಗ ಆಗ್ಬಿಟ್ಟಿದೆ ಯಾಕ? ಏನ್ ತರ್ಬೇಕು? ಆ ಪಾಪ ಎತ್ಲಾಗ ಹೋದ್ನಿ, ಅವನಿಗೆ ಏನ್ ಬೇಕು ಕೇಳು, ತಾಂಬತ್ತೀನಿ ಬರ್ಬೇಕಾರೆ. ಅಯ್ಯೋ ಅಲ್ಲಿಂದ ನೀ ಏನ್ ತಾಂಬತ್ತೀಯಜ? ಏನಾರ ಒಂಚೂರು ಮಸಾಲ ಪುರಿನೋ ಗೋಬಿನೋ ಏನಾರ ಒಂಚೂರು ತಾಂಬ. ಅಯ್ಯೋ 8 ಗಂಟೆ ಹೊತ್ತಿಗೆ ಬಂದ್ರೆ ತಾಂಬತ್ತೀನಿ ಕಣೆ, ಇಲ್ಲ ಅಂದ್ರೆ ನೀವೇ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಊಟ ಮಾಡಿರಿ ನೀವು, ನಾನು ಊಟ ಅಲ್ಲೇ ಮಾಡ್ಕೊಂಬತ್ತೀನಿ ಇವತ್ತು.
ಇದೇನಿದು ಈ ವಜ್ಜ ಊಟನು ಅಲ್ಲೇ ಮಾಡ್ಕೊಂಡ್ ಬರ್ತೀನಿ ಅಂತೈತಿ. ನೋಡಿರೆ ಲೇಟ್ ಆಗತ್ತಂತೈತಿ. ಏನ್ ಸಮಾಚಾರ, ಎಲ್ಲಿ ಹೊರಟಿರಣ? ಗೌಡ್ರು ಇವರೆಲ್ಲ ಸೇರ್ಕೊಂಡು ಎಲ್ಲಾರ ಎಣ್ಣೆ ಗಿಣ್ಣೆ ಹೊಡಿಯಕ್ ಹೊಲ್ಟಾರ ಹೆಂಗಪ್ಪ ಇವರು? ನೋಡಿರೆ ಈ ಕತ್ಲ ಟೈಮಲ್ಲಿ ಹೋಗಿ ಅಲ್ಲೆಲ್ಲಾರ ಕುಡಿದು ಬೈಕ್ ಬಿದ್ದು ಗೌಡ್ರಿ ಬೇರೆ ಸರಿಯಾಗಿ ಕಾಣಲ್ಲ ಅಂತಾರೆ ಸಂಜೆ ಟೈಮು. ಏನ್ ಕತೆ ಇವ್ರದು? ಏನೇ ಅದು ಅಲ್ಲೇ ಗೊಣಗ್ತಿದ್ಯಾ? ಅದೇನ್ ಜೋರಾಗಿ ಕೇಳಿ. ಅಲ್ಲ ಕಣಜ, ಇಷ್ಟೊತ್ನಲ್ಲಿ ಹೊಟ್ಟಿದ್ದೀರಾ ನೀವು ಗೌಡ್ರೆಲ್ಲ ಹೊಟ್ಟಿದ್ದೀರಾ ಅಂದ್ರೆ ಏನೋ ಐತೆ, ಅದೇನಂತ ಹೇಳ್ಬಿಟ್ಟು ಹೋಗು. ಯಾರೋ ನಿಮ್ ಸ್ನೇಹಿತರಾದ್ರೂ ಊಟ ಗಿಟ ಕರ್ದಿದಾರ ಹೆಂಗಜ? ಊಟ ಬೇರೆ ಅಲ್ಲೇ ಮಾಡ್ಕೊಂಡ್ ಬರ್ತೀನಿ ಅಂತಿದ್ಯಲ್ಲ. ಅಯ್ಯೋ ಹಂಗೇನಿಲ್ಲ ಕಂಬಾರಿ, ಸುಮ್ನೆ ಹೋಗಿ ಬರ್ತೀವಿ ಅತ್ತಗಿ, ಒಂಚೂರು ಬಿರ್ನೆ ಬರ್ತೀವಿ. ಸರಿ ಸರಿ ಆಯ್ತು ತಗೋ ಆಲಿಂಕ್ಯಾನು. ಸರಿ ಆಯ್ತು ಕಣಜ, ನೋಡಿ ಜೋಪಾನ ಹೋಗ್ಬನ್ನಿ. ರಾತ್ರಿ ಹೊತ್ತು 7 ಗಂಟೆ ಮೇಲೆ ಗೌಡ್ರಿಗೆ ಬೇರೆ ಸರಿಯಾಗಿ ಕಾಣಲ್ಲ ಅಂತಾರ ಕಣಜ. ಅದಕ್ಕೆ ನೋಡಿ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಸರಿ ಆಯ್ತು ಕಂತಾಳೆ. ಅದಕ್ಕೆ ಅಲ್ವಾ ಗೌಡ್ರು ಚೆನ್ನಾಗ್ ಕಣ್ ಕಾಡ್ಲಿ ಅಂತ ಆ ಕನ್ನಡಕ ಬೇರೆ ತಾಂಡಿರೋದು. ಹೋಗಿ ಚೆಕ್ ಮಾಡಿಸ್ಬಿಟ್ಟು 2,000 ರೂಪಾಯಿ ಕೊಟ್ಟು ತಂದಾರೆ ಮೊನ್ನೆ, ಹೊಸ ಕನ್ನಡಕವ. ಅಯ್ಯೋ ಹೆಂಗಾರ ಇರ್ಲಿ, ನಿಮ್ ಹುಷಾರ ನೀವು ಹೋಗ್ ಬರ್ರಪ್ಪ. ಯಾಕ್ ಬೇಕು, ಗಾಚಾರ ಬೇರೆ ಸರಿ ಇಲ್ಲ. ಮೊದ್ಲೇ ಕೆಟ್ಟ ಕಾಲ, ನೈಟ್ ಹೊತ್ತೆಲ್ಲ ಓಡಾಡೋದು. ಅವ್ರು ಯಾರು ಎಣ್ಣೆ ಗಿಣ್ಣೆ ಕುಡಿದು ಬರೋರು ಇವ್ರು ಇರ್ತಾರೆ. ಹಂಗಾಗಿ ಹೇಳ್ತಿರೋದು ನೋಡಿ, ಅದಕ್ಕೆ ಹುಷಾರಾಗಿ ಬನ್ನಿ. ಸರಿ ಸರಿ ಆಯ್ತು ಕಂತಾಳೆ. ಸರಿ ಆಯ್ತು. ಆ ಸ್ಕೂಲ್ನೆಲ್ಲ ಒಂಚೂರು ಗೊಂತಿ ಕಟ್ಟಾಕ್ಬಿಟ್ಟು ಮೇವಿನ್ನೇನು ಹಾಕಿದ್ದೀನಿ, ಒಂಚೂರು ನೀಟಾಗಿ ಒಳಗಡೆ ಕಟ್ಬಿಡು. ಸರಿ ಆಯ್ತು ಕಂತಾಳಜ. ಸರಿ ಆಯ್ತು, ನೀವು ಜೋಪಾನ ಹೋಗ್ಬನ್ನಿ. ಮಳೆ ಗಿಡ ಬಂದ್ಬಿಟ್ಟದು, ಬಿರ್ನೆ ಬಂದ್ಬಿಡಿ. ಗೌಡ್ರೆ ಬಂದ್ರು ನೋಡಿ ದೊಡ್ಡಜ್ಜ. ಅಲ್ಲ ಕಣಜ, ಬಿರ್ನೆ ಹೋಗಿ ಬಿರ್ನೆ ಬಂದ್ಬಿಡಣ. ಕತ್ಲಲ್ಲಿ ಹೋಗ್ ಬರಕ್ಕಾಗಲ್ಲ ಅಂತ ಹೇಳಿದ್ರೆ ಇದ್ಯಾಕಜ ಇಷ್ಟೊಂದು ಲೇಟ್ ಮಾಡ್ಕೊಂಡ್ ಬಂದ್ಬಿಟ್ಟೆ ನೀನು? ನಮ್ದಿನ್ನೆ ಮಾಮೂಲಿ ಕೆಲ್ಸ ಇತ್ತ ಎಲ್ಲ ಗಡ್ರೆ. ಹಾಲ್ ಕರ್ಕೊಂಡು ಹೋಗಿ ಹಾಲ್ಗಿಲ್ ಹಾಕ್ಬಿಟ್ಟು ಬರೋದ್ನಲ್ಲಿ ಇಷ್ಟೊತ್ತು ಆಗ್ಬಿಡ್ತು. ಹಸ್ಗಳು ಒಳಗಡೆ ಕಟ್ಲಿಲ್ಲ. ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಬಂದೆ ಅತ್ತಾಗಿ, ಹಸ್ಗಳನ್ನೆಲ್ಲ ಒಳಗಡೆ ಕಟ್ಬಿಡೆ, ನಾನು ಗೌಡ್ರು ಒಂಚೂರು ಕೇರ್ಪೇಟೆಗೆ ಹೋಗ್ಬತ್ತೀವಿ ಅಂತ ಹೇಳಿ ಬಂದೆ ಅತ್ತಾಗಿ. ಅಲ್ಲ ಕಣಜ, ಗಾಳಿ ನೋಡಿದ್ರೆ ಹಂಗ್ ಬೀಸ್ತೈತೆ. ಮಳೆ ಗಿಳೆ ಶುರು ಆದ್ರೆ ಎಲ್ಲಿ ಮತ್ತೆ ಹೋಗ್ ಬರಕಾಗ್ತೇನಜ? ಅಯ್ಯೋ ಬನ್ನಿ ಗೌಡ್ರ ಅತ್ತಾಗಿ, ಈ ಮಳೆ ಇನ್ನೆಲ್ಲ ಬಂದದು, ದಿನಾಲು ಇದೇ ಕೆಲಸ ಇದ್ರದು. ನೋಡಿರ ಆ ಕಡೆ ಈ ಕಡೆ ಎಲ್ಲ ಗುಡುಗುತ್ತೆ. ಏನ್ ಅಷ್ಟೊಂದು ಜೋರಾಗಿ ಮಳೆ ಸುರಿದೇ ಬಿಡ್ತು ನಂಗೆ. ಗಾಳಿ ಬೀಸಿ ಅಷ್ಟೊಂದು ಇದ್ ಮಾಡುತ್ತೆ, ಆರ್ಭಟ ಮಾಡುತ್ತೆ. ಅಂತವ್ರಲ್ಲಿ ನೋಡಿರ ಮಳೆನೇ ಬರಲ್ಲ. ಇವತ್ತಿನೆಲ್ಲ ಮಳೆ ಬಂದದು. ಸರಿ ಆಯ್ತು ಬನ್ನಿ ಹೋಗ್ ಬರೋಣ ಅತ್ತಾಗಿ. ಎಲ್ಲಿ ಆ 3 ತಪ್ಪ ಬಂದಿಲ್ವಲ್ಲ ಇನ್ನುವೆ? ಅವ್ರನ್ನ ಒಂಚೂರು ಬರ್ಬೇಕಾರೆ ಹಂಗೆ ಕೂಕೊಂಡ್ ಬರತ್ತಾನೆ. ಇನ್ನು 3 ತಪ್ಪ ಬಂದಿಲ್ಲ. ಒಳ್ಳೆ ಕತೆ ಆಗೋಯ್ತಲ್ಲ. ನಾನೇ ಲೇಟ್ ಆಗಿ ಹೋಯ್ತು, ಗೌಡ್ರು ಬೈತಾರೆ ಅಂದ್ಕೊಂಡ್ಬಂದೆ. ನೋಡಿರೆ 3 ತಪ್ಪಿನ ಎಲ್ಲಿಗೆ ಹೋಯ್ತೆ ಅಂತ ಕಾಣೋಣ. ಮಗ ಶಿವು, ಒಂಚೂರು ಫೋನ್ ನಂಬರ್ ಇದ್ರೆ ಒಂಚೂರು ಫೋನ್ ಮಾಡೋ ಹಂಗೆ. ಅಯ್ಯೋ ಅಜ್ಜ, ನನ್ನ ಹತ್ರ ಎಲ್ಲಿ 3 ತಪ್ಪನ ಫೋನ್ ನಂಬರ್ ಇಟ್ಕೊಳ್ಳೋಣ? ಇನ್ನೇನ್ ಬರ್ತಾರ ಬಾ ಅವ್ರುವೆ. ನೀನೇ ಲೇಟಾಗಿ ಬಂದಿದ್ಯಾ ಆದ್ಮೇಲೆ ಅವ್ರು ಬರ್ದಂಗಿರ್ತಾರ. ಅಲ್ಲಿ ಡೈರಿಗಿರ್ತಾವೆಲ್ಲೋ ಕಾಂಡಿಲ್ವೇನಜ್ಜ ಅವರು ನಿಂಗೆ? ಅಯ್ಯೋ ಇಲ್ಲಕ್ಕ ಮಗ, ನೋಡಿರೆ ಅವ್ರ ಮಗ ಬಂದಿದ್ದ ಹಾಲಕ್ಕೂ ಎಲ್ಲ ನಿಮ್ಮ ಅಪ್ಪ ಅಂದೆ. ಹಂಗುವೆ ಅಲ್ಲಿ ಶಿವಣ್ಣ ಅಂಗಡಿ ತ ಹೋಗ್ಬೇಕು ಅಂತ ಬಿರ್ನೆ ಯಾಕ ಹೊರ್ತಿತ್ತು ಕಂತತ. ಅಲ್ಲೇ ಇರ್ಬೋದು ಅಂಗಡಿ ತಾವ ಅಂತ ಹೇಳಿದ್ನಪ್ಪ. ನೋಡಿರಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಎಲ್ಲಿಗೆ ಹೋಗ್ಬಿಡ್ತು ಈ ವಯ್ಯ ಅಂತ ಕಾಣ್ತಿಲ್ಲ. ಅಯ್ಯೋ ದೊಡ್ಡಜ, ಅತ್ತಾಗಿ ಇನ್ನೇನ್ ಹೋಗನ್ ಇವತ್ತು? ಬ್ಯಾಡ ಬಿಡತ್ತಾಗಿ, ಇನ್ನೊಂದಿನ ಹೋಗ್ ಬಂದ ಆತೆ. ಇಲ್ಲೇ ಕತ್ಲೆ ಮಾಡ್ಕೊಂಡು ಹೋಗಿ ನಾವು ಬರೋದು ಲೇಟ್ ಆಗಲ್ವಾ? ಅದಕ್ಕೆ ಅತ್ತಾಗಿ ಬ್ಯಾಡ ಬಿಡು, ಇನ್ನೊಂದಿನ ಹೋಗ್ ಬರೋಣ ಅತ್ತಾಗಿ. ಇಲ್ಲ ಒಂಚೂರು ಟೀ ಪೈ ಕುಟ್ಕೊಂಡು ಮಗ ಚರ್ಮುರಿ ಗಿರ್ಮುರಿ ಹಾಕಿದ್ರೆ ಅತ್ತ ಕೊಡೋ ಅತ್ತಾಗಿ. ಟೀ ಕೊಟ್ಟು ಚರ್ಮುರಿ ತಿಂದು ಹೋಗ್ತೀವತ್ತಾಗಿ ಮನೆ ಕಡೆಗೆ. ಅಯ್ಯೋ ಗೌಡ್ರೆ, ಹೊಲ್ಡ್ಬಿಟ್ಟು ಇಷ್ಟೊಂದು ಆಸೆ ಮಾಡ್ಕೊಂಡು ನಾವು ಈಗ ಬೇಡ ಅಂದ್ರೆ ಸರಿ ಅಲ್ಲ. ಬರ್ತಾರ ತಡ್ರಿ, ಇನ್ನೇನು ಹೊರಟೆ ಬಿಡೋಣ ಅತ್ತಾಗಿ. ಗೌಡ್ರೆ ದೊಡ್ಡಜ, ಅಲ್ಲಿ ಬಂದೇ ಬಿಟ್ಟಿದ್ದೀರಾ? ಒಂಚೂರು ಒತ್ತಾಗ್ಬಿಡ್ತು ಕಣಜು, ಬೈಬೇಡ್ರಿ ಬರೋದು. ಅಲ್ಲಕ್ಕ ಮೂರ್ತಪ್ಪ, ನಾವು ಎಷ್ಟೊತ್ತಿಂದ ಕಾಯಿನ ನಿನ್ನ ಹೇಳ್ಬಿಟ್ಟಿದೀವಿ. 3 ತಪ್ಪ ಮೇಲೆ ಬಿಟ್ರೆ ಬೇಜಾರ್ ಮಾಡ್ಕೊಳತ್ತೆ ಅಂತ ನಾವು ಬಂದೆ ವಸಿ ಒತ್ತಾತ. ಆಗ್ಲಿಂದ ಕಾಯ್ಕೊಂಡ್ ಕುಂತಿದೀವಿ. ಬಿರ್ನೆ ಬರೋದ್ ಬಿಟ್ಟು ಅದು ಎಲ್ಲಿಗೆ ಹೋಯ್ದೆ ನೀನು? ಅಯ್ಯೋ ಎಲ್ಲೂ ಇಲ್ಲ ಕಂಗೌಡ್ರೆ, ಒಂಚೂರು ಹಾಲು ಕರೆದ್ಬಿಟ್ಟು ನಮ್ಮ ಹುಡುಗ ಕೊಟ್ಟು ಕಳಿಸ್ತೆ ಡೈರಿಗೆ. ನೋಡಿರೆ ನೀವು ಅಲ್ಲಿ ಬಂದ ಕುತ್ಕೊಂಡ್ಬಿಟ್ಟಿದ್ದೀರಾ, ಹಂಗಾಗಿ ಲೇಟ್ ಆಗ್ಬಿಡ್ತು. ಸರಿ ಗೌಡ್ರೆ ಅತ್ತಗಿ, ಬರ್ರಿ ಬಿರ್ನೆ ಹೋಗಿ ಬಿರ್ನೆ ಬಂದ್ಬಿಡೋಣ ಅತ್ತಗಿ. ಆಮೇಲೆ ಒತ್ತಾದ್ರೆ ಮನೇಲೆಲ್ಲ ಬೈತಾರೆ, ಇಷ್ಟೊಂದು ಲೇಟ್ ಮಾಡ್ಕೊಂಡ್ ಬಂದಿದ್ದೀರಲ್ಲ ಅಂತ. ಬನ್ನಿ ಗೌಡ್ರೆ ಅತ್ತಗಿ ಹೋಗೋಣ. ಸರಿ ಆಯ್ತು ನಡಿಯಪ್ಪ ಅತ್ತಗಿ. ಏನ್ ಮಾಡ್ತೀಯ? ಬಿರ್ನೆ ಹೋಗಿ ಬಿರ್ನೆ ಬಂದ್ಬಿಡೋಣ. ಶಿವು, ನಿಂಗೆ ಏನ್ ಬೇಕು ಅಂತ ಫೋನ್ ಮಾಡ್ಬಿಡಪ್ಪ ಆಮೇಲೆ. ಸರಿ ಆಯ್ತು ಕಂಗೌಡ್ರೆ. ಅಲ್ಲಿ ಹೋಗಿ ಅವ್ರದ್ದು ಸ್ಕ್ಯಾನರ್ ಏನಾರ ಕಳಿಸಿ ಅಲ್ಲಿ
ಫೋನ್ ಪೇ ಇದೆ, ಫೋನ್ ಪೇ ಮಾಡ್ತೀನಿ, ನಾನು ದುಡ್ಡು ಹಾಕ್ತೀನಿ. ತಗೊಂಬಂದ್ಬಿಡಿ ನನಗೊಂದು 2 ಪ್ಲೇಟ. ದುಡ್ಡು ತೀರಾ ಕೊಡುವಂತೆ, ನೀನು ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ತರ್ಸಿಕೊಂಬಿಡು. ಹ್ಞೂ ಸರಿ ಗೌಡ್ರೆ, ಒಂಚೂರು ಜೋಪಾನಾಗ ಹೋಗಿ ಜೋಪಾನಾಗ ಬನ್ನಿ. ಈ ಗಾಳಿ ಬೇರೆ ಜಾಸ್ತಿ ಬೀಸ್ತೈತೆ, ಅಲ್ಲೆಲ್ಲರ ರೋಡ್ ಗಿಡಲ್ಲಿ ಮರ ಗಿಡ ಮುರ್ಕೊಂಬಿದ್ದು ಆಮೇಲೆ ಎಲ್ಲಾರ ಬಿದ್ದಿದ್ಬಿಟ್ಟಿರ ನೀವು. ನೋಡಿ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಆಮೇಲೆ ದೊಡ್ಡಜ್ಜ, ಹೆಂಗಿದ್ರು ಹೋಗ್ತಿದೀವಿ ನಡ್ರಿ ಗೌಡ್ರೆ, ಒಂದೊಂದು ಚುಚ್ಚೂರು ಒಂದೊಂದು ನೈಟ್ ಬಿಟ್ಕೊಂಡು ಹೋಗೋಣ ಅಂತ ಹೇಳಿ, ಹೋಗೋದು ಬೈಕಾಗಿ ಹೋಗಿ ಬರೋದಲ್ವ ಅಂತ ಹೇಳಿ ಅಲ್ಲೆಲ್ಲಾರ ಎಣ್ಣೆ ಗಿಣ್ಣೆ ಕುಡ್ಕೊಂಡು ಒತ್ತು ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಬಿರ್ನೆ ಹೋಗಿ ಬಿರ್ನೆ ಬಂದ್ಬಿಡಿ ಅತ್ತಾಗಿ. ಥೋ ಇಲ್ಲಕಂತ ತಾಳೋ ಮಗ, ನಾವೆಲ್ಲ ಎಣ್ಣೆ ಕುಡಿಯಕ್ಕೆ ಹೋಗೋಣ. ಸರಿ ಸರಿ ಆಯ್ತು ಗೌಡ್ರೆ, ನಡ್ರಿ ಒತ್ತಾತ್ತೀಗ. ಅಜ್ಜ, ದೊಡ್ಡಜ್ಜ ನೋಡಿ ಹುಷಾರಾಗಿ, ಮೂರ್ತಪ್ಪನ ಹಿಡ್ಕೊಂಡು ಕುತ್ಕ ಬಿಗ್ಗಾಗಿ. ಹ್ಞೂ ಗೌಡ್ರೆ, ಕುತ್ಕೊಂಡಿದ್ದೀನಿ, ಸರಿಯಾಗಿ ಕುಂತಿದ್ದೀನಿ. ನಡ್ರಿ ಒಂಚೂರು ನಿಧಾನಕ್ಕೆ ನಡ್ರಿ ಗೌಡ್ರೆ. ನನಗೆ ಬೈಕಲ್ಲಿ 3 ಜನ ಕುತ್ಕೊಂಡು ಹೋಗ್ಬೇಕಂದ್ರೆ ಭಾರಿ ಭಯ ಗೌಡ್ರೆ. ಒಂಚೂರು ನಿಧಾನಕ್ಕೆ ಓಡಿಸಿ ಬೈಕ. ಹ್ಞೂ ಸರಿ ಬಾರಜ್ಜ, ನಾನು ಇನ್ನೇನು ಹೊಸ್ದಾಗಿ ಬೈಕ್ ಓಡಿಸ್ತಿದ್ದೀನಿ ಅನ್ನಂಗೆ ಹೇಳ್ತಿದ್ದಿಲ್ಲ ಅಜ್ಜ. ಡ್ರನ್ 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 ಪಿಪ್ 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 ಡ್ರನ್ ಡ್ರನ್ ಡ್ರನ್. ಗೌಡ್ರೆ ಗೌಡ್ರೆ, ಹೋಗೋದು ಹೋಗ್ತಾ ಇದೀವಿ, ಹೆಂಗಿದ್ರು ಹೋಗ್ತಿರೋದೆ ಚಾಕ್ನ ತಿನ್ನಕಲ್ವ, ಹಂಗೆ ಏನಾರ ಒಂಚೂರು ತಗೊಂಡು ಹೋಗನ್ ತಾಳಿ ಗೌಡ್ರೆ. ಅಯ್ಯೋ ಮೂರ್ತಪ್ಪ, ಮೊದ್ಲೇ ನಮ್ಮ ಅಜ್ಜಿ ಹೇಳ್ ಕಳ್ಸಿತ್ ನನಗೆ, ಮೂರ್ತಪ್ಪ ಮಾತು ಕೇಳ್ಕೊಂಡಲ್ಲ ಎಣ್ಣೆ ಗಿಣ್ಣೆ ಏನಾರ ಅಂತ ಹೇಳಿ, ಗೌಡ್ರು ನೀವೆಲ್ಲ ಹೋಗ್ತೀರಾ ಅಂದಮೇಲೆ ಏನಾರ ಎಣ್ಣೆ ಗಿಡದಾಗ ಕುಡಿ ಕಣಂಜ ಅಂತ ಹೇಳಿ ಏನು ಬಾಳ್ಕೊಂಡು ನಡೆಯೋ ಸುಮ್ಮನೆ. ಆಮೇಲೆ ಮನೇಲಿ ಹೆಂಗಸ್ರುಗಳ್ತಾವ, ಯಾರು ಬೈಸ್ಕೊಳೋದು? ಅಯ್ಯೋ ಅಜವ್, ಈ ಹೆಂಗಸ್ರುಗಳು ಇರೋದೇ ಬೈಯಾಕೆ, ನಾವು ಇರೋದೇ ಬೈಸ್ಕೊಳಕ್ಕೆ. ಅವೆಲ್ಲ ಮಾಮೂಲಿ ಕಾಮನ್ ಕಣಜ. ಈಗ ಹೆಂಗಸ್ರುಗಳು ಮಾತು ಕೇಳ್ಕೊಂಡು ಕುತ್ಕೊಂಡ್ರೆ ಆಗುತ್ತ? ಗೌಡ್ರೆ, ನೀವು ಅಲ್ಲೆಲ್ಲರ ಮುಂದೆ ಒಂಚೂರು ಅಲ್ಲಿ ಬಾರ್ ಕಂಡಿರ್ತಾವ, ಒಂಚೂರು ಸೈಡ್ಗೆ ಹಾಕಿ ಹಂಗೆ ಎಲ್ಲ ಒಂದು 90 ಬಿಟ್ಕೊಂಡು ಹೋಗೋಣ ತಾಗಿ. ದೊಡ್ಡಜ್ಜ, ಈ 3 ತಪ್ಪು ಯಾಕೋ ಬಿಡಂಗ್ ಕಾಣಲ್ಲ, ಏನ್ ಮಾಡೋದಪ್ಪ ತಾಗಿ? ನಿಮಗೆ ಹೆಂಗ ಅನ್ಸುತ್ತೋ ಹಂಗೆ ಮಾಡಿ ಗೌಡ್ರೆ, ನಾನು ಇನ್ನೇನು ಹೇಳೋಣ ಅತ್ತಾಗಿ, ನಿಮ್ಗೂ ಅತ್ತಾಗಿ ತಗೋಣ ಮನ್ಸಿರಂಗೈತೆ. ಸರಿ ನಡ್ರಿ ಅತ್ತಾಗಿ, ತಗೋಣ ಅತ್ತಾಗಿ. ಪರವಾಗಿಲ್ಲ ಕಣಜ್ಜ, ನೀನುವೆ ಕುಡಿಬೇಕು ಅನ್ನೋ ಮನ್ಸು ಇಟ್ಕೊಂಡು ನೀನು ನಮ್ಮ ಮೇಲೆ ಹೇಳ್ತಿದ್ಯಲ್ಲ ಅಜ್ಜ. ಸರಿ ಸರಿ ಬಾ, ನಾನೇ ಎಣ್ಣೆಗೆ ತಗೊಂಬತ್ತೀನಿ, ಒಂದು 90 ಬಿಟ್ಕೊಂಡು ಹೋಗೋಣ. ಆಮೇಲೆ ಚಾಕ್ನದ್ದೆಲ್ಲ ನಿಂದೆ ಕಣಪ್ಪ, ನನ್ನ ಹತ್ರ ದುಡ್ಡು ಬೇರೆ ಇಲ್ಲ, ಎಣ್ಣೆ ಮಾತ್ರ ಕೊಡಿಸ್ತೀನಿ ನಾನು. ಅಯ್ಯೋ ಮೂರ್ತಪ್ಪ, ದುಡ್ಡಿಂದ ಯಾರು ಲೆಕ್ಕ ಹಾಕ್ತಾರೆ? ದುಡ್ಡು ಯಾರೋ ಒಬ್ರು ಕೊಟ್ಟರೆ ಆಗುತ್ತೆ. ಸರಿ ಸರಿ, ಅಲ್ಲಿ ನಿಲ್ಲಿಸ್ತೀನಿ, ಒಂದು ರೌಂಡು ತಗೊಂಬಂದ್ಬಿಡೋಣ ಅತ್ತಾಗಿ. ಬಿರ್ನೆ ಅತ್ತಾಗಿ ಕುಡ್ಕೊಂಡು ಹೋಗಿ ಅಲ್ಲಿ ಚಾಕ್ನ ಇಕ್ನ ತಿನ್ಕೊಂಡು ಹೋಗೋಣತ್ತಾಗ ಮನೆ ಕಡೆಗೆ. ಬಿರ್ನೆ ಮಳೆ ಗಾಳಿ ಬೇರೆ ಬೀಸ್ತೈತಿ. ಹ್ಞೂ ಗೌಡ್ರೆ, ಒತ್ತಾಗತ್ತೆ, ನಡ್ರಿ ಬಿರ್ನೆ ಅತ್ತಾಗಿ. ಗೌಡ್ರೆ, ಇದೆ ಗೌಡ್ರೆ, ಅಂಗಡಿ ಇದೆ, ಹೋಟ್ಲು ಇದು ಅವ್ನು ಪ್ರಕಾಶ ಅಂತಾರಲ್ಲ ಅವ್ರದ್ದು ಇದೆ ಹೋಟ್ಲು. ನಿಲ್ಸಿ, ಇಲ್ಲೇ ಒಳ್ಳೆ ಚಾಕ್ನ ಮತ್ತೆ ತವಾ ಫ್ರೈ ಎಲ್ಲ ಕೊಡೋದು. ಏಯ್ ದೊಡ್ಡಜ್ಜ, ನೋಡು ಮತ್ತೆ ಒಳ್ಳೆ ಚಾಕ್ನ ಫ್ರೈ ಇಲ್ದ ಹೋದ್ರೆ ಮಾತ್ರ ನಾನಂತೂ ಸುಮ್ಮನಿರಲ್ಲ. ಈ ಇದರಲ್ಲಿ ಅಲ್ಲಿಂದ ಗೌಡ್ರು ನಮ್ಮನ್ನೆಲ್ಲ ಕರ್ಕೊಂಬಂದು ಒಳ್ಳೆ ಟೇಸ್ಟ್ ಆಗಿರೋ ರುಚಿಯಾಗಿರೋ ಅಂತ ಮಟನ್ ಕೊಡಿಸ್ತಾ ಹೋದ್ರೆ ನಾನಂತೂ ಸುಮ್ಮನಿರಲ್ಲ ನೋಡಪ್ಪ ನಿಂಗೆ. ಓ ಇದ್ಯಾಕೋ ಮೂರ್ತಪ್ಪ, ಅಲ್ಲ ಇಷ್ಟಕ್ಕೆ ಹಿಂಗಾಡ್ತಿದ್ಯಲ್ಲೋ. ಸರಿ ಬಾರು, ನಮ್ಗೆಲ್ಲೋ ಅದು ಮೈಗೆ ಇದಾಗಲಿಲ್ಲಪ್ಪ. ಇನ್ನೊಂದು 90 ತಾಂಡಿದ್ರು ಆಗೋದತ್ತಾಗಿ. ಗೌಡ್ರ ಈಗ ಸಾಕು, ಬೈಕ್ ಸೈಡಿಗೆ ಹಾಕಿ ಅತ್ತಾಗಿ. ನೋಡೋಣ, ಈ ಚಾಕ್ನ ಈಗ್ನ ತಾಂಡು ಈ ಕಡೆಯಿಂದ ಹೋಗ್ಬೇಕಾರೆ ಮತ್ತೆ ಇನ್ನೊಂದು 90 ಬಿಟ್ಕೊಂಡು ಹೋದ್ರಾಗತ್ತೆ. ಸರಿ ಗೌಡ್ರೆ, ಸೈಡಿಗೆ ಹಾಕಿ ಅತ್ತಾಗಿ ಬಿರ್ನೆ. ಅಜೋ ದೊಡ್ಡಜ್ಜ, ತಾಳಜ್ಜ ಬಿರ್ನೆ ಚಾಕ್ನ. ಅದ್ ಯಾಕಂಗ ಆಡ್ತಿ ಮುತ್ತಪ್ಪ, ಸುಮ್ಮನೆ ನಿಂತ್ಕ. ಆ ಹುಡುಗೋಗಿ ಇನ್ನೂ ಹೇಳ, ಈಗ ತಾನೇ ಬೈಕ್ ಇಳ್ದಿದೀವಿ, ಹೇಳ್ಬಿಟ್ಟು ಇಸ್ಕೊಂಡ್ ತಿನ್ನೋಣಂತೆ ತಡಿ. ಅದನ್ನೇನು ಸುಟ್ಕಿಟ್ಟು ನೀಟಾಗಿ ಬೇಯಿಸಿ ಕೊಡೋದು ಬೇಡವಾ ಅವರು, ಹಂಗೆ ತಿಂದ್ಬಿಡ್ತೀಯ ಮಗ. ಪ್ರಕಾಶ ಚೆನ್ನಾಗಿದ್ದೀನಪ್ಪ. ಓ ಗೌಡ್ರೆ, ಆರಾಮಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓ ಏನ್ ಗೌಡ್ರು, ಇವತ್ತು ಕಿಕ್ಕೇರಿಯಿಂದ KR ಪೇಟೆವರೆಗೂ ಪಯಣ ಬಯಸ್ಬಿಟ್ಟಿದ್ರಲ್ಲ ಇಷ್ಟೊತ್ನಲ್ಲಿ, ಏನ್ ಸಮಾಚಾರ? ಅಯ್ಯೋ ಏನು ಇಲ್ಕಮ್ಮಗ, ಇಲ್ಲಿ ಚಾಕ್ನ ಚೆನ್ನಾಗಿರುತ್ತೆ, ನೀನು ಅಂಗಡಿ ತಗೊಂತ ಹೇಳಿರು, ಅದಕ್ಕೆ ತಿನ್ಕೊಂಡು ಹೋಗೋಣ ಅಂತೇಳಿ ನಾನು ಮೂರ್ತಪ್ಪನೂ ಗೌಡ್ರು ಎಲ್ಲ ಬಂದು ಕಮ್ಮಗ. ಎಲ್ಲರಿಗೂ ಒಂದೊಂದು ಪ್ಲೇಟ್ ಚಾಕ್ನೂ, ಆಮೇಲೆ ಫಿಶ್ ತವಾ ಫ್ರೈ ಕೊಡ್ತೀಯ ಅಂತಲ್ಲ, ಎಲ್ಲ ಒಂದೊಂದು ಪ್ಲೇಟ್ ಕೊಟ್ಬಿಡು ಮಗ. ಇಲ್ಲೇ ಗೌಡ್ರೆ ಬೇಜಾರು ಮಾಡ್ಕೋಬೇಡಿ,
ಆ ಚಾಕ್ನ ಬೇಕಾದ್ರೆ ಒಂದ್ 2 ಪ್ಲೇಟ್ ಐತೆ. ಈ ಫಿಶ್ ತವಾ ಫ್ರೈ ಒಂದೇ ಪ್ಲೇಟ್ ಕಂಗೌಡ್ರೆ ಇರೋದು. ಅಯ್ಯೋ ಹಿಂಗಂದ್ರೆ ಆಗುತ್ತೆ ಮಗ. ನಾವು ಅಲ್ಲಿಂದ ಬಂದಿದೀವಿ ಕಣೋ. ಯಾರಿಗಾರ ಪಾರ್ಸಲ್ ಗೀಸಲ್ ಹೇಳಿದ್ರೆ ಅದ್ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಗೆ ಕೊಡು ಮಗ. ಭಾರಿ ಆಸೆಯಿಂದ ನಾವು ಇಲ್ಲಿ ನಿನ್ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ತಿಂದು ಹೋಗೋಣ ಬಾದ್ನಿ ಅಂತ ಹೇಳಿ ನಾನೇ ಕರ್ಕೊಂಬಂದಿನಿ ಗೌಡ್ರಿಗೆ ಮೂರ್ತಣ್ಣಗೆ. ನೋಯಿನ್ ನೋಡಿರಿ ಹಿಂಗಂತಿದೆಯಲ್ಲ ಮಗ. ಅಲ್ಲಿ ಯಾರಿಗಾರ ಪಾರ್ಸಲ್ ಗೀಸಲ್ ಹೇಳಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಗೆ ಕೊಡು ಮಗ. ಅಯ್ಯೋ ಗೌಡ್ರೆ, ರೆಗ್ಯುಲರ್ ಆಗಿ ಒಂದು 3-4 ಜನ ಇದ್ದಾರೆ. ಅವರಿಗೆ ಡೈಲಿ ಒಂದೊಂದು ಪ್ಲೇಟ್ ಬೇಕೇ ಬೇಕು ಕಂಗೌಡ್ರೆ. ಸೊ ಏನ್ ಮಾಡೋದು, ನೀವು ಬೇರೆ ಅಲ್ಲಿಂದ ಬಂದಿದೀವಿ ಅಂತಿದ್ದೀರಾ. ಸರಿ ಆಯ್ತು, ನೋಡೋಣ, ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅವರಿಗೆ. ಸರಿ ಆಯ್ತಾಳಿ, ನಿಮ್ಗೇನು ಒಂದೊಂದು ಪ್ಲೇಟ್ ಕೊಡೋಣ ಎಲ್ಲಾದುವೆ. ಗೌಡ್ರೆ, ಈ ಚಾಕ್ನ ಅಂದ್ರೆ ಏನೇನ್ ಹಾಕಿರ್ತಾರೆ ಗೌಡ್ರೆ? ಅದಕ್ಕೆ ಏನೇನ್ ಹಾಕಿ ಮಾಡ್ತಾರೆ? ಅಯ್ಯೋ ಮೂರ್ತಪ್ಪ, ಚಾಕ್ನ ಅಂದ್ರೆ ಗೊತ್ತಿಲ್ವೇನೋ ನಿಂಗೆ? ಈ ವಾತದ್ದು ಮತ್ತೆ ಇದು ಗುಂಡಿಗೆ ಮತ್ತೆ ಲಿವರು, ಹೃದಯ, ಕಿಡ್ನಿ ಅಂತಾರಲ್ಲ, ಅವನ್ನೆಲ್ಲ ನೀಟಾಗಿ ಕಟ್ ಮಾಡ್ಬಿಟ್ಟು ಇದ್ರ ಮೇಲೆ ಹಾಕಿ ಬೆಂಕಿಲಿ ಬೇಯಿಸ್ತಾರ ಕಣೋ ನೀಟಾಗಿ. ಅದ್ರ ಮೇಲೆಲ್ಲ ಖಾರದ ಪುಡಿ, ಒಂಚೂರು ನಿಂಬೆ ಹುಳಿ ಅವೆಲ್ಲ ಬಿಟ್ಟು ನೀಟಾಗಿ ಬೇಯಿಸ್ತಾರೆ. ಮಾತ್ರ ತಿನ್ನಕ್ ಮಾತ್ರ ಭಾರಿ ರುಚಿಯಾಗಿರುತ್ತೆ ಕಣೋ. ನೀನ್ ಯಾವತ್ತೂ ತಿಂದಿಲ್ವಾ? ಅಯ್ಯೋ ಇಲ್ಲ ಗೌಡ್ರೆ, ನಾನು ಅದಕ್ಕೆ ಅಲ್ವಾ ನಿಮ್ ಜೊತೆ ಇವತ್ತು ತಿನ್ಲೇಬೇಕು, ಅದು ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ ಬಂದಿದ್ದು. ಮಗ ಪ್ರಕಾಶ, ಬಿರ್ನೆ ಕೊಡು ಮಗ ಒಂಚೂರು. ಆಮೇಲೆ ಮಳೆ ಗಾಳಿ ಬೇರೆ ಎದಾಳ್ತಿತ್ಕ ಮಗ. ಮಳೆ ಗಾಳಿ ಹಿಡ್ಕೊಂಡ್ರೆ ಮತ್ತೆ ಹೋಗೋದ್ ಈ ಕಡೆಯಿಂದ ಒತ್ತಾಗ್ಬಿಡುತ್ತೆ. ಹಂಗಾಗಿ ಒಂಚೂರು ನಮ್ಗೆ ಮೊದ್ಲು ಕೊಟ್ಬಿಡು ಮಗ. ಹ್ಞೂ ಸರಿ ಕಣ, ಆಯ್ತು ತಾಳಿಗೌಡ್ರೆ. ಇಲ್ಲಿ ಬೇಯ್ತೈತೆ ನೋಡಿ, ಬೇಯ್ದ ತಕ್ಷಣ ನಿಮ್ಗೆ ಹಾಕೊಡೋದು ಪ್ಲೇಟಿಗೆ. ತಡ್ರಿ ಹಾಕೊಡ್ತೀನಿ ಬಿರ್ನೆ. ಹೆಂಗ್ ಮಾಡಿದ್ದೆ ಮಗ ಒಂದ್ ಪ್ಲೇಟು ಚಾಕ್ನ ಎಲ್ಲ ಹೆಂಗ್ ಮಾಡಿದ್ಯಾ? ಗೌಡ್ರೆ, ನಾವು ಈ ಕೆಜಿ ಲೆಕ್ಕ ಕೊಡ್ತೀವಿ, ಈ ಪ್ಲೇಟ್ ಲೆಕ್ಕದಲ್ಲೆಲ್ಲ ಕೊಡಲ್ಲ. ಕೆಜಿ ಲೆಕ್ಕದಲ್ಲಿ ಅಂದ್ರೆ ಯಾವ ರೀತಿ ಮಾಡಿದಿ ಮಗ? ಈಗ ಒಂದು ಅರ್ಧ ಕೆಜಿ ಬೇಕು ನಮ್ 3 ದಿನದಿಂದ ಅಂದ್ರೆ ಎಷ್ಟಂತಿ ದುಡ್ಡ? ಅಯ್ಯೋ ಗೌಡ್ರೆ, ಅವನ್ನೆಲ್ಲ ಹುಡುಕಿ ತರದಲ್ಲಿ ನಮ್ಗೂ ಸಾಕಾಗುತ್ತೆ. ಅವಕ್ಕೂ ಎಲ್ಲ ರೇಟ್ಗಳು ಜಾಸ್ತಿ ಆಗ್ಬಿಟ್ಟವ. ಹಂಗಾಗಿ ಒಂದು ಅರ್ಧ ಕೆಜಿಗೆ ಒಂದು 800 ರೂಪಾಯಿ ತಾಂತೀನಿ ಗೌಡ್ರೆ. ಅಲ್ಲಕ್ಕ ಮಗ, ಅರ್ಧ ಕೆಜಿ ಚಾಕ್ನಕ್ಕೆ 800 ರೂಪಾಯಿ ತಾಂತೀಯ ಮಗ? ಜಾಸ್ತಿ ಆಗ್ಲಿಲ್ವೇನೋ? ಅಯ್ಯೋ ದೊಡ್ಡಜ್ಜ, ನೀನ್ ತಲೆ ಕೆಡಿಸ್ಕೋಬೇಡ. ಅದ್ ಎಷ್ಟಾರ ಆಗ್ಲಿ, ಅಲ್ಲಿಂದ ಬಂದಿದೀವಿ ಅಂದ್ಮೇಲೆ ತಿನ್ಕೊಂಡೇ ಹೋಗ್ಬೇಕು. ಮಗ, ನೀನ್ ಬಿರ್ನೆ ಕೊಡಪ್ಪ ಒಂಚೂರು. ನೀಟಾಗಿ ಬೇಯಿಸು, ಹಂಗೆ ನೀಟಾಗಿ ಬೇಯಿಸ್ಬಿಟ್ಟು ಕೊಡು. ಸರಿ ಸರಿ ಗೌಡ್ರೆ, ಆಯ್ತು ತಾಳಿ, ಪ್ಲೇಟಿಗೆ ಹಾಕ್ತಿದ್ದೀನಿ. ಎಷ್ಟು ಒಂದು ಅರ್ಧ ಕೆಜಿ ಹಾಕ್ಬಿಟ್ಟು 3 ಜನಕ್ಕೂ ಹಾಕ್ಕೊಡೋಣ? ಹೂಕ ಮಗ, 1-2 ಪ್ಲೇಟಿಗೆ ಹಾಕ್ಕೊಡು. ಹಂಗೆ 1 ಪ್ಲೇಟ್ ತವಾ ಫ್ರೈ ಕೊಡು. ಓಹೋ ಗೌಡ್ರೆ, ನೋಡಿ ಇಲ್ಲಿ, ಒಳ್ಳೆ ಬಾಂಗಡೆ ಮೀನೇ ತರಿಸಿದ್ದಾನೆ ಪ್ರಕಾಶ. ಒಳ್ಳೆ ಮೀನೇ ಕೊಟ್ಟಿದ್ದಕ್ಕ ಮಗ. ಗೌಡ್ರೆ, ಟೇಸ್ಟ್ ಹಂಗೆ ಗಮ್ ಅಂತ ಐತೆ ಗೌಡ್ರೆ. ಮೀನು ಆಹಾ, ಏನ್ ರುಚಿಯಾಗೈತೆ ಗೌಡ್ರೆ. ಮಗ, ಸಾರ್ಥಕ ಆಯ್ತು ಕಣೋ. ನಾವು ಅಲ್ಲಿಂದ ಇಲ್ಲಿವರೆಗೂ ಹುಡಿಕೊಂಬಂದಿದ್ಕು ಒಳ್ಳೆ ರುಚಿಯಾಗಿ ಮಾಡ್ಕೊಟ್ಟೆ ಮಗ. ತುಂಬಾ ಧನ್ಯವಾದಗಳು ಕಣೋ ನಿನಗೆ. ಅಯ್ಯೋ ಅದಕ್ಕೆ ಅಲ್ವೇ ಗೌಡ್ರೆ ನಮ್ಮ ಹೋಟ್ಲು ಇಷ್ಟೊಂದು ಬ್ಯುಸಿ ಆಗಿರೋದು. ನೋಡಿ, ಆಲೆ 8 ಗಂಟೆ ಆಗ್ತಾ ಬಂದಿಲ್ಲ, ಆಲೆ ಕಾಲಿನೇ ಆಗ್ತಾ ಬಂದವೆ ಎಲ್ಲದುವೆ. ಅದಕ್ಕೆ ಅಲ್ವಾ ಹಂಗ್ ರುಚಿಯಾಗಿ ಮಾಡ್ಕೊಳ್ದ ಹೋದ್ರೆ ಜನ ಬರ್ತಾರ ಇಲ್ಲಿಗೆ. ಮಗ, ಭಾರಿ ಟೇಸ್ಟ್ ಆಗಿ ಮಾಡಿದ್ಯಾಕ ಮಗ. ತವಾ ಫ್ರೈ ಮಾತ್ರ ಸೂಪರ್ ಆಗೈತೆ. ಹಂಗೆ ಇದು ಚಾಕ್ಣ ಐತಲ್ಲ, ಇದು ಒಳ್ಳೆ ಸ್ಮೆಲ್ ಬರ್ತೈತೆ ಕಮ್ಮ, ಒಳ್ಳೆ ಗಮ್ಮಂತೈತೆ. ಅಯ್ಯೋ ಗೌಡ್ರೆ, ಮೊದ್ಲು 1 ಪೀಸ್ ತಿನ್ ನೋಡಿ, ಆಮೇಲೆ ಹೇಳಿ ನೀವು. ಏನ್ ರುಚಿ ಆಯ್ತು ಇದು. ಅಬ್ಬಾ, ಇಷ್ಟೊಂದು ರುಚಿ ಹಾಕೊ ಮಾಡೋದ್ಕೆ ಮಗ ನೀನು ಹುಡಿಕೊಂಡು ಬಂದ್ ಜನ ಎಲ್ಲೇ ಇಷ್ಟ ಬಿರ್ನೆ ಖಾಲಿ ಮಾಡಿ ಹೋಗ್ತಿರೋದು. ಮೂರ್ತಪ್ಪ, ಅಲ್ಲಿ ಏನ್ ಮೀನ್ ಫ್ರೈ ತಿಂತಿದ್ಯಾ? ಇಲ್ಲಿ ತಿನ್ನಿಲ್ಲಿ ಚಾಕ್ಣವ, ಕಳೆದೋಗ್ಬಿಡ್ತಿ ಹಂಗೆ ನೀನು. ಓಹೋ ಗೌಡ್ರೆ, ಚಾಕ್ಣ ಮಾತ್ರ ತುಂಬಾ ರುಚಿಯಾಗೈತೆ ಕಂಗೌಡ್ರೆ. ಮನ್ಸಿಗೆ ತೃಪ್ತಿ ಆಗ್ಬಿಡ್ತು ನೋಡಿ. ಅಲ್ಲಿಂದ ಇಲ್ಲಿ ಗಂಟ ಬಂದು ಚಾಕ್ನ ತಿನ್ನಕ್ ಬಂದಿದ್ಕೂ ಸಾರ್ಥಕ ಆಯ್ತು ನೋಡಿ. ಅಷ್ಟೊಂದು ರುಚಿಯಾಗಿ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಟೇಸ್ಟ್ ಐತೆ ಕಂಗೌಡ್ರೆ ಚಾಕ್ಣ. ಮೂರ್ತಪ್ಪ, ಈಗ ಸಮಾಧಾನ ಆಯ್ತೇನು? ಬೈತಿದ್ದಲ್ಲ, ನಾವು ಗೌಡ್ರು ಅಲ್ಲಿಂದ ಬಂದಿದೀವಿ, ರುಚಿಯಾಗಿ ಕೊಡ್ಸ್ತಾ ಹೋದ್ರೆ ನಿನಗೆ ಆಮೇಲೆ ಐತೆ ಅಂತಿದ್ದಲ್ಲ, ಸಮಾಧಾನ ಆಯ್ತೇನಪ್ಪ ನಿನಗೆ? ಆಹಾ ಮೈ ಡಿಯರ್ ದೊಡ್ಡಜ್ಜ, ಐ ಲವ್ ಯು ದೊಡ್ಡಜ್ಜ. ಒಳ್ಳೊಳ್ಳೆ ಟೇಸ್ಟ್ಗಳು ಇಟ್ಕೊಂಡಿದೀಯ ನೀನು. ಅದಕ್ಕೆ ನೀನ್ ಹಿಂಗಿರೋದು. ತುಂಬಾ ಧನ್ಯವಾದಗಳು ಕಣಪ್ಪ. ಒಳ್ಳೆ ಚಾಕ್ನ ಹುಡಿಕೊಂಬಂದು ಕೊಡ್ಸಿದ್ಕಿ. ನೋಡಿದ್ರ ಸ್ನೇಹಿತರೆ, ಹಿಂಗ್ ಒಳ್ಳೆ ಫ್ರೀ ಆಗಿರೋ ಟೈಮಲ್ಲಿ ನೀವು ಹಿಂಗ್ ಚಾಕ್ನ ಮತ್ತೆ ತವಾ ಫ್ರೈ ಅಂತ ಎಲ್ಲ ಹೇಳಿ
ತಿಂತಾ ಇರಿ ಅವಾಗವಾಗ, ಬಾಯಿಗೆ ಒಳ್ಳೆ ರುಚಿ ಇರುತ್ತೆ. ಇದುವರೆಗೂ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ ಸ್ನೇಹಿತರೆ. ನೀವು ಯಾರ್ಯಾರೆಲ್ಲ ಚಾಕ್ನ ತಿಂದಿದ್ದೀರಾ ಅಂತ ಹೇಳಿ ಹಂಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.